ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ದೇಶದ ಪ್ರಧಾನಿಯಾದಂತಹ ಎಚ್.ಡಿ. ದೇವೇಗೌಡರ ಪಕ್ಷಕ್ಕೆ ಇದೀಗ 25 ವರ್ಷದ ಸಂಭ್ರಮ ಆಗ್ತಾ ಇದೆ. ಅದರಲ್ಲೂ ಕೂಡ ನವೆಂಬರ್ 22ರಲ್ಲಿ ಈ ಒಂದು JDS ಪಕ್ಷದ ದೊಡ್ಡ ಮಟ್ಟದ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಇದೀಗ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಅದರ ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ JDS ಪಕ್ಷದ ಸಂಘಟನೆಗೂ ಕೂಡ JDSನ ರಾಜ್ಯಾಧ್ಯಕ್ಷರಾಗಿರುವಂಥ H.D. ಕುಮಾರಸ್ವಾಮಿ ಅವರು ಒತ್ತು ನೀಡಿ ಹಲವಾರು ಬದಲಾವಣೆಗಳನ್ನು ಮಾಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಪ್ರಮುಖವಾಗಿ ಕೋರ್ ಕಮಿಟಿ ಸಮಿತಿಯ ಅಧ್ಯಕ್ಷರಾಗಿರುವಂಥ G.T. ದೇವೇಗೌಡರು ಕಾಂಗ್ರೆಸ್ನ ಸಖ್ಯವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಹಳ ದಿನಗಳಿಂದಲೂ ಕೂಡ ಅವರ ಬದಲಾವಣೆಗೆ ಒತ್ತಾಯ ಕೇಳಿ ಬರ್ತಾ ಇತ್ತು. ಅದಕ್ಕೆ ಇವತ್ತು H.D. ಕುಮಾರಸ್ವಾಮಿ ಅವರು ನಡೆಸಿದಂಥ ಒಂದು ಸಭೆಯಲ್ಲಿ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ JDSನ ಶಾಸಕರು ಮತ್ತು ಮಾಜಿ ಶಾಸಕರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಕೋರ್ ಕಮಿಟಿಯ ಒಂದು ಹೊಸ ರಚನೆಯನ್ನು ಮಾಡಿ ಅದಕ್ಕೆ ಎಂ ಕೃಷ್ಣಾರೆಡ್ಡಿ ಅವರನ್ನು ನೇಮಕ ಮಾಡುವ ಮೂಲಕ ಒಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಸಮಿತಿಗಳನ್ನು ರಚಿಸುವ ಮೂಲಕ ಪಕ್ಷ ಸಂಘಟನೆಗೆ H.D. ಕುಮಾರಸ್ವಾಮಿ ಅವರು ಒತ್ತನ್ನು ನೀಡಿರುವಂಥದ್ದು. ರಾಜ್ಯದಲ್ಲಿ JDS ಮತ್ತು BJP ಸರ್ಕಾರ ಮೈತ್ರಿಯ ಮೂಲಕ ಒಂದು ತನ್ನ ಆಡಳಿತವನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಎರಡೂ ಪಕ್ಷಗಳು ಮಾಡ್ತಿದ್ರೆ ಈ ಒಂದು ಎರಡು ಪಕ್ಷಗಳ ಮೂಲಕವೇ 2028ರ ಚುನಾವಣೆಗೆ ಹೋಗಬೇಕನ್ನುವಂಥ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ದಳಪತಿಗಳು ಹಾಕಿಕೊಂಡಿರೋದ್ರಿಂದ ಮುಂಬರುವಂಥ 2028ರ ಚುನಾವಣೆ ಜೊತೆಗೆ GBA ಚುನಾವಣೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೂ ಕೂಡ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ಈಗಿನಿಂದಲೇ ಪಕ್ಷದ ಸದಸ್ಯತ್ವದ ನೋಂದಣಿಯ ಜೊತೆಗೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ನೀಡಿರೋದ್ರ ಮೂಲಕ H.D. ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ಇತ್ತ ರಾಷ್ಟ್ರೀಯ ಸಮಾವೇಶ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ JDSಗೆ ಬಲ ತುಂಬುವುದು ಒಂದು ಕಡೆ ಆದರೆ ರಾಜ್ಯಾದ್ಯಂತ ಈ ಒಂದು 25 ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಮಾಡೋದಕ್ಕೆ ಮುಂದಾಗಿರುವಂಥ JDSನ ರಾಜ್ಯಾಧ್ಯಕ್ಷರಾಗಿರುವಂಥ H.D. ಕುಮಾರಸ್ವಾಮಿ, JDSನ ರಾಷ್ಟ್ರಾಧ್ಯಕ್ಷರಾಗಿರುವಂಥ H.D. ದೇವೇಗೌಡ ಅವರು 100 ದಿನಗಳ ಕಾಲ ರಾಜ್ಯದಲ್ಲಿ ಸುತ್ತಾಟವನ್ನು ಮಾಡಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದಂಥ ಸಾಧನೆಗಳನ್ನು ಜೊತೆಗೆ H.D. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯದ ಜನತೆಗೆ ನೀಡಿದಂಥ ಕಾರ್ಯಕ್ರಮಗಳನ್ನು ಮತ್ತೆ ನೆನಪು ಮಾಡಿಕೊಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ಇದರ ಜೊತೆಗೆ JDS ಪಕ್ಷದ ಸಂಘಟನೆ ಮುಂಬರುವ ಚುನಾವಣೆಯ ದೃಷ್ಟಿ ಇಟ್ಟುಕೊಂಡು ತಮ್ಮ ಒಂದು 224 ಕ್ಷೇತ್ರಗಳು ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪಕ್ಷಕ್ಕೆ ಬಲವನ್ನು ತುಂಬುವಂಥ ಕೆಲಸಕ್ಕೆ ಇದೀಗ H.D. ಕುಮಾರಸ್ವಾಮಿಯವರು ಮುಂದಾಗಿದ್ದಾರೆ. ಪ್ರಮುಖವಾಗಿ JDSನ ವರಿಷ್ಠರಾಗಿರುವಂಥ ದೇವೇಗೌಡರ ಸಾಧನೆ, ಅದರ ಜೊತೆಗೆ ಕುಮಾರಸ್ವಾಮಿಯವರ ಸಾಧನೆ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡುವ ಕೆಲಸವನ್ನು ಈ ಒಂದು ಕಾರ್ಯಕ್ರಮಗಳ ಮೂಲಕ ಮಾಡೋದಕ್ಕೆ ಈಗ ತಂತ್ರವನ್ನು H.D. ಕುಮಾರಸ್ವಾಮಿಯವರು ಹೆಣೆದಿದ್ದಾರೆ. ಈಗ ಏನು ಕಾಂಗ್ರೆಸ್ನ ಸಖ್ಯವನ್ನು ಹೊಂದಿದ್ದಾರೆ ಅನ್ನುವಂಥ ಆರೋಪ G.T. ದೇವೇಗೌಡರ ಮೇಲಿತ್ತು. ಹೀಗಾಗಿ ಅವರನ್ನು ಈ ಒಂದು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೋಕ್ ನೀಡಲಾಗಿದೆ. ಸಾಕಷ್ಟು ಶಾಸಕರಿಗೆ ಮತ್ತು ಯುವ ನಾಯಕರಿಗೆ ಒಂದು ಕೋರ್ ಕಮಿಟಿ ಆಗಿರ್ಬೋದು, ಸಲಹಾ ಸಮಿತಿ ಆಗಿರ್ಬೋದು, ರಾಜಕೀಯ ಸಮಿತಿ ಆಗಿರ್ಬೋದು, ಶಿಸ್ತು ಪಾಲನಾ ಸಮಿತಿ ಆಗಿರ್ಬೋದು, ಪ್ರಚಾರ ಸಮಿತಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಬೂಸ್ಟ್ ಕೊಡುವ ಕೆಲಸವನ್ನು H.D. ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಈ ಒಂದು ಕೋರ್ ಕಮಿಟಿ ಆಗಿರ್ಬೋದು, ರಾಜಕೀಯ ಸಲಹಾ ಸಮಿತಿ ಆಗಿರ್ಬೋದು, ಶಿಸ್ತು ಪಾಲನಾ ಸಮಿತಿ, ಪ್ರಚಾರ ಸಮಿತಿ ರಾಜ್ಯದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಜೊತೆಗೆ 2028ಕ್ಕೆ ಯಾವ ರೀತಿ ತಯಾರಿ ಆಗತ್ತೆ ಹಾಗೂ H.D. ಕುಮಾರಸ್ವಾಮಿಯವರು ಮಾಡಿರುವಂಥ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನ ಕೃಷ್ಣಾರೆಡ್ಡಿ ಅವರ ಪಾಲಾಗಿದ್ದು ಈಗ G.T. ದೇವೇಗೌಡರ ನಡೆ ಯಾವ ರೀತಿ ಇರುತ್ತೆ, ಕಾಂಗ್ರೆಸ್ಗೆ ಅವರು ಸಾಕಷ್ಟು ಸಖ್ಯವನ್ನು ಹೊಂದಿದ್ದಾರೆ ಅನ್ನೋಂಥ ಆರೋಪ ಕೇಳಿಬರ್ತಾ ಇತ್ತು. ಪಕ್ಷದಲ್ಲಿ 1.5 ವರ್ಷ ಅಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಿಲ್ಲ ಅನ್ನುವಂಥ ಆರೋಪ ಇತ್ತು. ಹೀಗಾಗಿ ಅವರನ್ನು ತೆಗೆದು ಹಾಕಬೇಕನ್ನುವಂಥ ನಿರ್ಧಾರವನ್ನು ಈ ಹಿಂದೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಿದ್ರು. ಇವತ್ತು ಪಕ್ಷದ ಬೆಳವಣಿಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಕುಮಾರಸ್ವಾಮಿಯವರ ಕರೆದಿರುವಂಥ ಸಭೆಯಲ್ಲಿ ಮಹತ್ವವಾದ ನಿರ್ಧಾರವನ್ನು ಮಾಡಿ ಹೊಸ ಕೋರ್ ಕಮಿಟಿಯನ್ನು ರಚನೆ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗಿದೆ. ಇದೆಲ್ಲವೂ ಕೂಡ 2028ರ ಚುನಾವಣೆಗೆ ಯಾವ ರೀತಿ ಲಾಭವನ್ನು ತಂದುಕೊಡುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.